ಹಲೋ ಫ್ರೆಂಡ್ಸ್, ದಿವ್ಯಾ ಶ್ರೀನಿಗೌಡ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಚನ್ನ ಮಸಾಲ ಮತ್ತು ಚೋಳೆ ಮಸಾಲ ಅಂತಲೂ ಕರೀತಾರೆ. ನೋಡಿ ಚನ್ನ ಮಸಾಲ ಎಷ್ಟು ಚೆನ್ನಾಗಿ ಬಂದಿದೆ. 100% ಹೋಟೆಲ್ ಸ್ಟೈಲ್ ರೆಸಿಪಿ ಇದು. ಸಿಂಪಲ್ಲಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಚೆನ್ನಾಗಿ ಮಾಡಬಹುದು. ದೋಸೆ, ಕುಲ್ಚಾ, ರೊಟ್ಟಿ ಎಲ್ಲ ಸೂಪರಾಗಿರುತ್ತೆ. ರೆಸ್ಟೋರೆಂಟ್ಗಿಂತ ತುಂಬಾ ಟೇಸ್ಟಾಗಿ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಈ ಒಂದು ಕಪ್ಪಲ್ಲಿ ಕಾಬೂಲ್ ಕಡಲೆನ 8 ಗಂಟೆಗಳ ಕಾಲ ನೆನೆಸಿದ್ದೀನಿ. ಕುಕ್ಕರಲ್ಲಿ ಹಾಕ್ಬಿಟ್ಟು ಆ ಬೌಲಲ್ಲೇ 3 ಬೌಲ್ನ ನೀರು ಹಾಕ್ಬಿಟ್ಟು 1 ಸ್ಪೂನ್ ಉಪ್ಪು ಹಾಕಿ 1 ಚಿಟಿಕೆ ಅರಿಶಿನ, 1 ಸ್ಪೂನು ಆಯಿಲ್ ಹಾಕಿ ಆ ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಶಿಲ್ ಬರೆಸ್ಕೋಬೇಕು. ಮಸಾಲ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್: 3 ಟೊಮೊಟೊ, 3 ರಿಂದ 4 ಟೇಬಲ್ ಸ್ಪೂನ್ ಕಾಯಿ ತುರಿ, ಚಕ್ಕೆ, ಲವಂಗ 3, ಏಲಕ್ಕಿ 1-2, ಜೀರಿಗೆ 1 ಅರ್ಧ ಟೀ ಸ್ಪೂನು, ಹಾಲಿನ ಕೆನೆ 1 ಅರ್ಧ ಟೀ ಸ್ಪೂನ್ ತೊಗೊಂಡ್ರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. 1 ಬೆಳ್ಳುಳ್ಳಿ, 1/4 ಇಂಚು ಶುಂಠಿ. ಈರುಳ್ಳಿನ ಈ ರೀತಿ ರಫಾಗಿ ಕಟ್ ಮಾಡ್ಕೊಳ್ಳಿ. ದೊಡ್ಡ ಸೈಜ್ ಆದರೆ 2 ತೊಗೊಳ್ಳಿ, ಚಿಕ್ಕ ಸೈಜ್ ಇದ್ದರೆ 3 ರಿಂದ 4 ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಾಬೂಲ್ ಕಡಲೆ ಬೇಯಿಸಿರೋದು ಈ ರೀತಿ ಎತ್ತಿಟ್ಕೋಬೇಕು. 3 ವಿಷಲಾಗಿ ಬೇಯಿಸಿಟ್ಟಿರೋದು. ಕಾಯಿನ ಮಿಕ್ಸರ್ ಜಾರ್ಗೆ 3 ರಿಂದ 4 ಟೇಬಲ್ ಸ್ಪೂನ್ ಕಾಯಿನ ಹಾಕ್ಕೋಬೇಕು. ಈ ರೀತಿ ಈರುಳ್ಳಿನ ರಫಾಗಿ ಕಟ್ ಮಾಡಿರೋದು 2 ದೊಡ್ಡ ಸೈಜ್ ಈರುಳ್ಳಿನ ಮಿಕ್ಸರ್ ಜಾರ್ಗೆ ಹಾಕಬೇಕು. ಈಗ ಚೆನ್ನಾಗಿ ಪೇಸ್ಟ್ ಮಾಡಿ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಜಾರ್ಗೆ 3 ಟೊಮೊಟೊನ ಈ ರೀತಿ ಕಟ್ ಮಾಡಿ ಪೇಸ್ಟ್ ಮಾಡಬೇಕು. ಟೊಮೊಟೊನ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಸೈಡಲ್ಲಿ ಎತ್ತಿಡಿ. ಈಗ ಒಂದು ಚಿಕ್ಕ ಬೌಲ್ನ ತಗೊಂಡಿದ್ದೀನಿ. 2 ಸ್ಪೂನಷ್ಟು ಚನ್ನ ಮಸಾಲ ಪುಡಿ ಹಾಕಬೇಕು. 1 ಸ್ಪೂನಷ್ಟು ಅಚ್ಕಾರ ಪುಡಿ, ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸಿನ ಪುಡಿ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಅರಿಶಿನ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆನ ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಬಾಣಲಿನ ಇಟ್ಕೊಳ್ಳಿ. 3 ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಚೆನ್ನಾಗಿ ಕಾದಾದಮೇಲೆ 2 ಚಕ್ಕೆ, 2 ಲವಂಗ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಇರುತ್ತೆ. ಈಗ ಈರುಳ್ಳಿ ಮತ್ತು ಆ ಕಾಯಿನ ರುಬ್ಬಿರೋದನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ. ಈ ಪೇಸ್ಟ್ನ 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೇ ಚೆನ್ನಾಗಿ ಬರುತ್ತೆ ಚನ್ನ ಮಸಾಲ. ಚೆನ್ನಾಗಿ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಇದನ್ನು ಮತ್ತು ಟೊಮೊಟೊ ಪ್ಯೂರಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಕಲರ್ ಬಂದಾದಮೇಲೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅಂಗಡಿದು ಯಾವತ್ತೂ ಯೂಸ್ ಮಾಡಬಾರ್ದು. ಮನೇಲೇ ಫ್ರೆಶ್ ಆಗಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಗಲೇ ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಫ್ರೈ ಮಾಡಬೇಕಿದ್ರೆ ಅದೇನಾದ್ರು ಸ್ವಲ್ಪ ಗಟ್ಟಿ ಆದರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇನ್ನು 2 ಸ್ಪೂನ್ ಎಕ್ಸ್ಟ್ರಾ ನೀರನ್ನು ಬೇಕಿದ್ರೆ ಹಾಕ್ಕೊಳ್ಬೋದು. ಈಗ ಗ್ಯಾಸ್ ಫ್ಲೇಮ್ನ ಲೋ ಮಾಡಿ ಇವಾಗ ಲಿಡ್ನ ಕ್ಲೋಸ್ ಮಾಡಬೇಕು. ಒಂದು 2 ನಿಮಿಷಗಳ ಕಾಲ, 2 ಮಿನಿಟ್ಸ್ ಈ ಥರ ಫ್ರೈ ಆದರೆ ಸಾಕು. ನಿಮಿಷ ಆಗಿದೆ. ಈಗ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ನಾವು ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಟೊಮೊಟೊ ಪ್ಯೂರಿನ ನಿಧಾನವಾಗಿ ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಟೊಮೊಟೊ ಪ್ಯೂರಿನ ಈರುಳ್ಳಿನೇ ಹೇಗೆ ಫ್ರೈ ಮಾಡಿದ್ವಿ ಅದೇ ರೀತಿ 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಈ ರೀತಿ ಕುದಿಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬಿಡಿ. 5 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ. 5 ಮಿನಿಟ್ಸ್ ಆದಮೇಲೆ ನೋಡಿ ಈ ರೀತಿ ಎಣ್ಣೆ ಸೈಡಲ್ಲೆಲ್ಲ ಬಿಟ್ಟಿರುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕಾಬೂಲ್ ಕಡಲೆನ ಇಟ್ಕೊಂಡಿದ್ವಲ್ಲ ಅದನ್ನು ನೀರು ಮತ್ತು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಕಾಬೂಲ್ ಕಡಲೆ ಬೇಯಿಸ್ಬೇಕಾದ್ರೆ ಅರ್ಧ ಟೀ ಸ್ಪೂನಷ್ಟು ನಾವು ಉಪ್ಪು ಹಾಕಿದ್ವಿ. ಹಾಗಾಗಿ ಇವಾಗಲೂ ಅರ್ಧ ಟೀ ಸ್ಪೂನಷ್ಟೇ ಉಪ್ಪು ಹಾಕಿದ್ದೀವಿ.
ಈಗ ಸ್ವಲ್ಪ ಕಸ್ತೂರಿ ಮೆಥಿ ಹಾಕೋತಾ ಇದ್ದೀವಿ. ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. 10 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಬೆಂದಿದೆ. ಈಗ ಫ್ರೆಶ್ ಆಗಿ ತೆಗೆದಿಟ್ಕೊಂಡ ಹಾಲಿನ ಕೆನೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀವಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಲಿನ ಕೆನೆ ಹಾಕೋದ್ರಿಂದ. ಕೊತ್ತಂಬರಿ ಸೊಪ್ಪನ್ನ 3ರಿಂದ 4 ಟೇಬಲ್ ಸ್ಪೂನ್ ಹಾಕೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಫಸ್ಟೇ ಹಾಕಿದ್ರೆ ಅದ್ರ ಫ್ಲೇವರ್ ಚೆನ್ನಾಗಿರಲ್ಲ. ಅದಕ್ಕೆ ಇವಾಗ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ತುಂಬ ಸಖತ್ತಾಗಿ ಬಂದಿದೆ ಚೆನ್ನ ಮಸಾಲ. ಇದೆಲ್ಲ ರೊಟ್ಟಿಗೆ, ಕುಲ್ಚಾಗೆ, ದೋಸೆಗೆ ಎಲ್ಲ ಸೂಪರಾಗಿರುತ್ತೆ. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ.